ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಫ್ಯಾಮಿಲಿ ವ್ಲಾಗ್ನ ನಾನೀಗ ಶುರು ಮಾಡ್ತಾ ಇದ್ದೀನಿ. ಸೊ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಮಂತ್ರಾಲಯಕ್ಕೆ ಹೊರಟಿದ್ವಿ. ಸೊ ಆ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನಿವತ್ತು. ಸೊ ನೋಡಿ, ರಾಘವೇಂದ್ರ ಸ್ವಾಮಿ ಕೃಪೆ, ಅದು ಹೇಗೆ ನಾವೆಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಹಾಗೇ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ರಾತ್ರಿ ಒಂದು ಸತಿ ದರ್ಶನ ಮಾಡಿದ್ವಿ. ಅದಾದ ನಂತರ ಬೆಳಗ್ಗೆ ಮತ್ತೆ ಇನ್ನೊಂದು ಸತಿ ದರ್ಶನಕ್ಕೆ ರೆಡಿ ಆಗಬೇಕಿತ್ತು. ಸೊ ತುಂಬಾ ರಶ್ ಇದ್ದರು ಅಂತಲೇ ಹೇಳ್ಬೋದು ಮಂತ್ರಾಲಯದಲ್ಲಿ. ರಾಯರ ಕೃಪೆ, ರಾಯರಿದ್ದಾರೆ, ಸಿಕ್ಕಾಪಟ್ಟೆ ಖುಷಿಯಾಯಿತು ಈ ವರ್ಡ್ಗಳನ್ನ ಅಲ್ಲಿ ಕೇಳೋದ್ರಿಂದ. ಎಷ್ಟು ಮನಸ್ಸಿಗೆ ನೆಮ್ಮದಿ ಅಂದರೆ ಅಷ್ಟು ನೆಮ್ಮದಿಯ ಜಾಗ ಕೊಡೋವಂಥದ್ದು ಈ ಮಂತ್ರಾಲಯ. ಸೊ ಹಾಗೆ ರಾತ್ರಿ ನಾವು ತುಂಬ ಜನ ಇದ್ರಿಂದ ಎಷ್ಟು ಅರೌಂಡ್ ನಾವು ಒಂದು 13 ಮೆಂಬರ್ಸ್ ಇದ್ವಿ ನಮ್ಮ ಫ್ಯಾಮಿಲಿ ಫುಲ್. ನೋಡಿ, ಇದೇ ನನ್ನ ಒಂದು ಸ್ವೀಟ್ ಗೆಸ್ಚರ್ ಫ್ಯಾಮಿಲಿ. ಸೊ ಸಿಕ್ಕಾಪಟ್ಟೆ ಜಾಲಿಯಾಗಿರ್ತೀವಿ ನಾವು. ಸೊ ಅದಕ್ಕೆಲ್ಲ ಯಾಕೆ ಬೇರೆ ಬೇರೆ ರೂಮಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಒಂದೇ ಒಂದು ದೊಡ್ಡ ಬಿಗ್ ರೂಮ್ನ ತೊಗೊಬಿಟ್ವಿ ನಾವು ಆ್ಯಕ್ಚುಲಿ. ಸೊ ಅದಾದ ನಂತರ ಬೆಳಿಗ್ಗೆ ರೆಡಿ ಆಗಿ ದೇವರ ದರ್ಶನಕ್ಕೆ ನನ್ನ ಯಜಮಾನ್ರು, ಅದ್ರ ಜೊತೆಗೆ ನಮ್ಮ ಫ್ಯಾಮಿಲಿಯ ಹೀರೋಗಳು, ಇವರೇ ನಮ್ಮ ಫ್ಯಾಮಿಲಿಯ ಹೀರೋಗಳು, ಎಲ್ಲರೂ ರೆಡಿಯಾಗಿ ದೇವರ ದರ್ಶನ ತುಂಬಾ ಚೆನ್ನಾಗಿ ಮಾಡಿದ್ವಿ. ಆ ನಂತರ ಗೊತ್ತೇ ಇದೆಯಲ್ಲ, ಬರಬೇಕಾದ್ರೆ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇವನು ಆ್ಯಕ್ಚುಲಿ ನನ್ನ ಜೊತೆ ಆಡ್ತಾ ಇರೋದು, ಅವನ ಹೆಸರು ಬಾಲಾಜಿ ಅಂತ. ನನಗೆ ಚಿಕ್ಕ ನಾದಿನಿ ಮಗ, ಅಳಿಯ ಆಗಬೇಕು. ಸೊ ನನಗೆ ತಕ್ಕಂತೆ ಪಾಪ ಅವನು ಸ್ಟೆಪ್ ಆಗ್ತಾಯಿದ್ದ. ಅಲ್ಲಿ ಫಸ್ಟೇ ಡೀಟೇಲ್ ಜಾಗ ಸಾಲ್ತಾ ಇರಲಿಲ್ಲ, ಆದ್ರೂ ಸಹ ನನಗೋಸ್ಕರ ಪಾಪ ನಾನು ಕರೆದೆ ಅಂತ ಆಗ್ಬಿಟ್ಟು ಬಾಲಾಜಿ ನನ್ನ ಜೊತೆ ಡ್ಯಾನ್ಸ್ ಆಡ್ದೆ. ಇದು ನನ್ನ ಒಂದು ಪುಟ್ಟ ಪ್ರಪಂಚ. ನೋಡಿ, ಎಲ್ಲರೂ ಎಷ್ಟು ಎಂಜಾಯ್ ಮಾಡಿಕೊಂಡು ಪ್ರತಿಯೊಬ್ಬರೂ ಸಹ ಕೂತಿದ್ದ ಕಡೆನೇ ಸ್ಟೆಪ್ ಆಗ್ತಾಯಿದ್ವಿ. ಯಾಕಂದರೆ ಜಾಗನೂ ಸ್ವಲ್ಪ ಅನ್ಕಂಫರ್ಟ್ ಆಗಿತ್ತು. ಅನ್ಕಂಫರ್ಟ್ ಅಂದರೆ ಸ್ವಲ್ಪ ಎಲ್ಲರೂ ಫಿಲ್ ಆಗಿರೋದ್ರಿಂದ. ಸೊ ಸಿಕ್ಕಾಪಟ್ಟೆ ಸ್ವಲ್ಪ ಆರಾಮಾಗೆ ಹೋದ್ವಿ ನಾವು, ಹೋಗಿಲ್ಲ ಅಂತಲ್ಲ. ಡ್ಯಾನ್ಸ್ ಮಾಡೋಷ್ಟು ಸ್ಪೇಷಿಯಸ್ ಇರಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಸಕ್ಕದಾಗಿ ದೇವ್ರ ದರ್ಶನವೂ ಸಹ ಆಯಿತು. ಸೊ ನೋಡಿ, ನಮ್ಮ ಮನೆಯವರು ಸಹ ಹಾಗೆ ನನ್ನ ಜೊತೆ ತಾಳ ಹಾಕ್ತಿದ್ದಾರೆ. ಅವ್ರಿಗೊಂದು ಸ್ವಲ್ಪ ನಾಚಿಕೆಸ್ ಪಾಪವ ಮಾಡಲೋ ಬೇಡವೋ ಅಂತ. ಬಟ್ ಹುಡುಗರ ಜೊತೆ ಹೋದರೆ ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಬಟ್ ನಮ್ಮ ಜೊತೆ ಎಲ್ಲ ಸ್ವಲ್ಪ ಕಮ್ಮಿನೇ. ನೋಡಿ, ನನ್ನ ಚಿಕ್ಕ ಮಗನೂ ಅಷ್ಟೇ ಎಂಜಾಯ್ ಮಾಡ್ತಿದ್ದಾನೆ. ಸೊ ಹೀಗೆ ಹೇಗೋ ಮಂತ್ರಾಲಯ ಹೋಗಬೇಕು ಅಂತ ನಾವು ಹೋಗಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಬಾಲಾಜಿ ಬರ್ತಡೇ ದಿನ ನಾವೆಲ್ಲ ಮಾತಾಡ್ಕೊಂಡ್ವಿ ಹೋಗೋಣ ಅಂತ. ಅದಾದ ನಂತರ ಸರಿ ಹೋಗೋಣ ಅಂತೇಳ್ಬಿಟ್ಟು ಆ ಸ್ಪಾಟಲ್ಲೇ ಟಿ ಬುಕ್ ಆಯಿತು. ಆನಂತರ ಅಲ್ಲೇ ಸಹ ಸಡನ್ ಪ್ಲ್ಯಾನ್ ಎಲ್ಲನೂ ಯಾವುದಕ್ಕೂ ಅಡಚಣೆ ಇಲ್ಲದೆ ಎಲ್ಲ ಸುಸೂತ್ರವಾಗಿ ನಾವು ದರ್ಶನ ಮಾಡಿಕೊಂಡು ಬಂದ್ವಿ. ತುಂಬಾ ನೆಮ್ಮದಿ ಕೊಡ್ತು ರಾಘವೇಂದ್ರ ಸ್ವಾಮಿ ದರ್ಶನ ಕೊಟ್ಟಿದ್ದು. ಹಾಗೆ ನೋಡಿ, ನಾನು ಯಾವ ರೀತಿ ಡ್ಯಾನ್ಸ್ ಆಡ್ತಿದ್ದೀನಿ ಅಂದರೆ ಪಾಪ ಬಾಲಾಜಿ ನನ್ನ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾನೆ. ಪಾಪ ಅವನಿಗೆ ಹೇಳ್ದು ಮಾಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಬಿಟ್ವಿ ನಾವು. ಅದು ಹೆಂಗೆ ಬೆಂಗಳೂರು ರೀಚ್ ಆದ್ವಿ ಅನ್ನೋದೇ ಗೊತ್ತಿಲ್ಲ. ಅದು ಏನು ಮಾತಾಡಿಕೊಂಡು ಸಿಕ್ಕಾಪಟ್ಟೆ ಟೈಮ್ ಹೊರಟೋಯ್ತು ಬರಬೇಕಾದ್ರೆ ಅಂತೂ. ಸೊ ಆಗಲೇ ನೋಡ್ತೀವಿ ಇನ್ನೊಂದು ಡ್ಯಾನ್ಸ್ ಆಡೋಣ ಅನ್ನೋಷ್ಟರಲ್ಲಿ ಆಲ್ರೆಡಿ ದೇವನಹಳ್ಳಿ ಹತ್ರ ಇದ್ಬಿಟ್ಟಿದ್ವಿ ನಾವು. ಸೊ ದೇವನಹಳ್ಳಿ ಹತ್ರ ಒಂದು ಹೋಟ್ಲಿಗೆ ಊಟಕ್ಕೆ ಹಾಕಿದ್ವಿ. ಅಲ್ಲಿಗೆ ಬರೋ ಅಷ್ಟರಲ್ಲಿ ಯಾವುದೋ ಒಂದು ಟಾಪಿಕ್ ತೊಗೊಂಡ್ವಿ, ಮಾತಾಡಿಕೊಂಡು ಮಂತ್ರಾಲಯದ ಬಗ್ಗೆ ಆಗಲಿ ಏನೋ ಹೀಗೆ ಕ್ಯಾಶುವಲ್ ಟಾಕ್ಸ್ನ ಮಾತಾಡ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಆ್ಯಕ್ಚುಲಿ ಸಾಂಗ್ ಪ್ಲೇ ಮಾಡೋಂಗಿಲ್ಲ, ಕಾಪಿರೈಟು, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ಈಗ ನಾನು ದೊಡ್ಡ ಮಗ, ಚಿಕ್ಕ ಮಗ, ನನ್ನ ಅಳಿಯ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ನಮ್ಮ ಒಂದು ಈ ಮಂತ್ರಾಲಯ ದರ್ಶನನ ಮುಗಿಸಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೂ ಮಂತ್ರಾಲಯದ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಸಹ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ನನ್ನ ಮಿನಿ ಫ್ಯಾಮಿಲಿ ಮಂತ್ರಾಲಯ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.